ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದುಬಿಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದುಬಿಟ್ಟಿದೆ. ಸಿಬ್ಬಂದಿ ಕೊರತೆ, ಔಷಧ ಖಾಲಿ, ಸೌಕರ್ಯ ಮಾಯ. ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಿದೆ ಮೇಜರ್ ಆಪರೇಷನ್. ಈಗ ನಾವು ಆಸ್ಪತ್ರೆಗಳಿಗೆ ಆಪರೇಷನ್ ಮಾಡಬೇಕು. ಶುಲ್ಕ ಹೆಚ್ಚಳ ಆದರೂ ಏರಿಕೆ ಕಾಣದ ಸೌಲಭ್ಯಗಳು. ಶಿವಮೊಗ್ಗದ ಜಿಲ್ಲಾ ಬೋಧನಾ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಸಹ ಸಾಕಷ್ಟು ಈಗಾಗಲೇ ಯಾವುದೇ ರೀತಿಯ ಮೆಡಿಸಿನ್ಗಳ ಕೊರತೆ ಇಲ್ಲ, ಆದ್ರೆ ಸಿಬ್ಬಂದಿಗಳ ಕೊರತೆ ಸಾಕಷ್ಟು ಇರುವಂತದ್ದು. ಸುಮಾರು 900 ಬೆಡ್ನ ಹಾಸಿಗೆ ಇರುವಂತ ಜಿಲ್ಲಾ ಬೋಧನಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಸಾಕಷ್ಟು ಇದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚೆಕೆಯಾಗಿ ಹೋಗಿದೆ. ಬೇಸಿಗೆಯಲ್ಲಿ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಡಾಕ್ಟರು, ಟ್ರೀಟ್ಮೆಂಟ್ ಇತ್ಯಾದಿ ಇತ್ಯಾದಿ ಸೆಕೆಂಡರಿ. ಬಂದವರಿಗೆ ಕುಡಿಯೋಕ್ ನೀರು ಕೂಡ ಸಿಗ್ತಿಲ್ವಂತೆ ಜಿಮ್ಸ್ ನಲ್ಲಿ. ಸಿಬ್ಬಂದಿಯ ಕೊರತೆ ಇದೆ. ಜಿಮ್ಸ್ ಒಂದರಲ್ಲೇನೆ ವೈದ್ಯರಿಲ್ಲದೆ ಅಲ್ಲಿರೋ ವೈದ್ಯಕೀಯ ವಿದ್ಯಾರ್ಥಿಗಳೇನೆ ಅಲ್ಲಿಗೆ ಬರೋ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಅವ್ಯವಸ್ಥೆನೇ ತಾಂಡವ ಆಡ್ತಾ ಇದೆ. ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ, ಬರೋ ರೋಗಿಗಳಿಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಯಾರಪ್ಪ ಗತಿ ಅನ್ನೋ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ಬೆಳಗಾವಿಯ ಬಿಮ್ಸ್ನಲ್ಲಿದೆ.